ನಮ್ಮ ಭಾರತದಲ್ಲಿ ಜಾಸ್ತಿ ವರ್ಷದಿಂದ ಯಾವ ಗಾಡಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತೈತೆ ಅಂದರೆ ಫಸ್ಟ್ ಬಂದು ರಾಯಲ್ ಎನ್ಫೀಲ್ಡ್ ಬುಲೆಟ್ 350cc ಬೈಕ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾಯಿದೆ. ಇದು 91 ವರ್ಷದಿಂದನೂ ಪ್ರೊಟೆಕ್ಷನಲ್ಲಿದೆ. ಸೆಕೆಂಡ್ ಬಂದು TVS XL, ಇದು 42 ವರ್ಷದಿಂದನೂ ಪ್ರೊಟೆಕ್ಷನಲ್ಲಿದೆ. ಅದಾದಮೇಲೆ ಬರೋದೇ ಹೀರೋ ಸ್ಪೆಂಡರು, ಇದು 1994ಇಂದನೂ ಪ್ರೊಟೆಕ್ಷನಲ್ಲಿದೆ. ಈಗ ಸರಿಯಾಗಿ ಒಂದು 30 ವರ್ಷ ಆಗ್ಬಿಟ್ಟಿದೆ ಕರೆಕ್ಟಾಗಿ ಭಾರತಕ್ಕೆ ಬಂದು. ನಮ್ಮ ಭಾರತದಲ್ಲಿ ಅತ್ಯಷ್ಟು ಸೇಲ್ ಅಂತ ಗಾಡಿ ಅಂದರೆ ಇದು ಹೀರೋ ಸ್ಪೆಂಡರೇ. ನೀವು ಯೂಟ್ಯೂಬ್ ನೋಡ್ತೀರಾ? ಪ್ರೊಫೆಷ್ನಲ್ ಕನ್ನಡಿಗ ಅಂತಿದೆ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ 97cc ಏರ್ ಕೂಲ್ಡ್ ಇಂಜಿನ್ ಇದೆ. ಹಾಗೆ 8 Nm ಟಾರ್ಕು ಮತ್ತು 8 bhp ಇದೆ. ಹಾಗೆ ಹಿಂದೆಗಡೆ ಮತ್ತು ಮುಂದೆಗಡೆ ವೀಲ್ಗಳು ನೋಡೋದಾದ್ರೆ 80 ಸೆಕ್ಷನ್ನು ಡ್ರಮ್ ಬ್ರೇಕ್ ಇದೆ. ನಮ್ಮ ಜನಗಳು ಅಷ್ಟೆಲ್ಲ ಈ ಗಾಡಿನ ಯಾಕೆ ತಗೋತಾರೆ ಅಂತಂದ್ರೆ ಈ ಗಾಡಿ ಇರುವಂತಹ ನೇಮ್ ಟ್ಯಾಗ್ ಗುರು. ಅವನು ಜಾಸ್ತಿ ಉರಿತಾನೆ. ಕಾಲದ ಹುಡುಗಿರು ಯಾವ ಥರ ಅಂದರೆ KTM RN5 ಓಡಿಸೋರ್ನೆಲ್ಲ ಬೇಬಿ ಅಂತಾರೆ. ಈ ಥರ ಹೀರೋ ಸ್ಪೆಂಡರ್ ಓಡಿಸೋರ್ನೆಲ್ಲಾನು ಡ್ಯಾಡಿ ಅಂತಾರೆ. ಹೆಸರು ಉಚ್ಚ ವೆಂಕಟ್ ಅಂತ, ವೃಷಭರಾಶಿ ಕೃತಿಕ ನಕ್ಷತ್ರ ಕಾರು ಗೋತ್ರ. ಓಕೆನಾ? ಇವನ ಅಕೌಂಟ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಹಾಗೆ ಇನ್ನೂ ಹೆಚ್ಚಿನಾಗೆ ವಿಡಿಯೋಗಳನ್ನ ಕೊಡ್ತಾನೆ. ಏನೇನು ಪ್ರಾಬ್ಲಮ್ಮು? ಈ ಗಾಡಿಲಿ 10 ಲೀಟರ್ ಫ್ಯೂಲ್ ಟ್ಯಾಂಕ್ ಇದೆ. ಈ ಗಾಡಿ 60 ಕಿಲೋಮೀಟರ್ ಮೈಲೇಜ್ ಕೊಟ್ಟರು ಫುಲ್ ಟ್ಯಾಂಕಲ್ಲಿ ಒಂದು 600 ಕಿಲೋಮೀಟರ್ ಅಷ್ಟು ಹೋಗ್ಬೋದು ಗುರು. ಹಾಫ್ ರೋಡ್ಗೆ ಎಕ್ಸ್ಪಲ್ಸ್ ಕಿಂಗ್ ಆದರೆ ಈ ಗಾಡಿ ಒಂಥರ ಹಾಫ್ ರೋಡ್ಗೂ ನುಗ್ಗುತ್ತೆ, ಆನ್ ರೋಡ್ಗೂ ನುಗ್ಗುತ್ತೆ ಗುರು. ಈ ಗಾಡಿ ಒಂಥರ ಓಜಿ ಇದಂಗೆ ಗುರು. ಒರಿಜಿನಲ್ ಗ್ಯಾಂಗ್ಸ್ಟರ್ ಅಂತ ಇದೆ ಗುರು ಗಾಡಿ. ಒರಿಜಿನಲ್ ಗ್ಯಾಂಗ್ಸ್ಟರ್ ಶಿವಪ್ರಕಾಶ್ ಏನ್ರಿ ಹೆಂಗ್ ನಡೀತದೆ ನಿಮ್ ಜೀವನ? ಜಾಲಿ ಎಲ್ಲ ಜಾಲಿ. ಅಲ್ಲ ಮಚ್ಚಿ, ಗಾಡಿ ತಗೊಂಡಾಗಿದ್ದ ನೀನು ಎಷ್ಟು ಕಿಲೋಮೀಟರ್ ಓಡಿಸಿದ್ಯಾ? ಒಂದು ಆವರೇಜು 5,000 ಓಡಿಸಿದೀನಿ ಮಚ್ಚ. ಈ ಗಾಡಿ ಓನರ್ ಬಂದು ಪಕ್ಕ ತಾಯಿಗೆ ತಕ್ಕ ಮಗ, ಅದಕ್ಕೆ ಅಂದ್ಬಿಟ್ಟು ಅಮ್ಮ ಅಂತ ಹಾಕ್ಸಿದ್ದಾರೆ ಗುರು. ಲೌಡಾನು ಆಗಲ್ಲ, ಲೌಡ್ ಆಗಿದೆ ಗುರು. ಈ ಗಾಡಿ ಕಂಪೇರ್ ಮಾಡಿಕೊಂಡ್ರೆ ಹೋಂಡಾದಲ್ಲಿ ಶೈನ್ ಇದೆ, ಬಜಾಜಲ್ಲಿ ಪ್ಲಾಟಿನಮ್ ಇದೆ. ಅವೆರಡು ಗಾಡಿನ ಈ ಗಾಡಿಗಿನ ಸೂಪರ್ ಆಗಿದೆ ಗುರು. ಈ ಗಾಡಿನ ಯಾಕೆ ತಗೋತಾರೆ ಅಂತಂದರೆ ನಮ್ಮ ಜನಗಳು ಇದಕ್ಕೆ ಆಗಂತ ಮೇಂಟೆನೆನ್ಸ್ ಕಮ್ಮಿ ಗುರು. ನೀವು ಸರ್ವಿಸ್ ಚಾರ್ಜ್ ಅಂತ ಬರ್ತೀನಿ ಅಂದರು 700 ರೂಪಾಯಿಂದ 800 ರೂಪಾಯಿ ಆಗೋದ್ರೆ ಒಂದು ಸರ್ವಿಸ್ ಚಾರ್ಜ್ ಮುಗಿಸ್ಬಿಡ್ಬೋದು ಇದರಲ್ಲಿ. ಜಾಸ್ತಿ ಎಕ್ಸಿಟ್ರ್ ಕೊಡ್ಬೇಡಿ ಬ್ರೋ, ಎಲ್ಲ ಉದ್ರೋಗುತ್ತೆ. ಗಾಡಿ ಮಾತ್ರ ಮಸ್ತಾಗಿ ಮಡಗವನೆ ನಮ್ಮ ಪ್ರೊಫೆಷನಲ್ ಕನ್ನಡಿಗ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಇವನು ಅಬ್ಸಲ್ಯೂಟ್ಲಿ ಹೇಳ್ಬೇಕು ಅಂದರೆ ಮೋಟೋ ವ್ಲಾಗಲ್ಲಿ ಕ್ರೇಜ್ ಇದ್ದು ಅದಕ್ಕೆ ಆದಂಥ ಏನು ಈ ಗೋಪ್ರೋ ಹಾಗೆ ಬೈಕು ಎಲ್ಲ ತಗೊಂಡು ವ್ಲಾಗ್ ಅನ್ನೋದನ್ನ ನಡ್ಸ್ಕೊಂಡು ಹೋಯ್ತದಾನೆ. ಈ ಗಾಡಿ ಯಾಕೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದ್ರೆ ಇದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿ ಅಂತ ಹ್ಯಾಂಡ್ಲು ಬಾರ್ ಆಗಿರ್ಬೋದು, ಮಿರರ್ ಆಗಿರ್ಬೋದು, ಇವೆಲ್ಲರಿಂದನೇ ಈ ಗಾಡಿ ತುಂಬಾ ಸೆಕ್ಸಿಯಾಗಿ ಕಾಣಿಸ್ತಾ ಇದೆ ಗುರು. ಕಂಟ್ರೋಲ್ ಗಾಡಿ ಏನೋ ಚೆನ್ನಾಗಿದೆ. ಮೇಂಟೆನೆನ್ಸ್ ಹೆಂಗೆ? ಪರವಾಗಿಲ್ಲ ಗುರು, ಮೇಂಟೈನ್ ಮಾಡ್ಬೋದು. ಏನು ಸಾಕರ್ ಮಂದಿ ಥರ ಎಲ್ಲ ವಾಚ್ ಗೀಚ್ ಎಲ್ಲ ಜೋರಾಗಿ ಆಗ್ತಾ ಇದೆಯಾ? ವಾಚ್ ಅದು ಮಚ್ಚ ಹಾಕೊಂಡಿದ್ದೀನಿ ಅಷ್ಟೇ ಕಣ, ಓಡಾಡ್ತದು. ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ದು. ಈ ಗಾಡಿ ವೆಯ್ಟ್ ಬಂದು 112 kg ಇದೆ. ಈ ಗಾಡಿ ಅಷ್ಟು ಲೈಟ್ ವೆಯ್ಟ್ ಆಗಿರೋದ್ರಿಂದ ಗಾಡಿನ ಎಲ್ಲೆಲ್ಲೋ ಯಾವ ಸಂದಿಗೊಂದಿಲ್ ಬೇಕಾದ್ರೆ ನುಗ್ಸ್ಬಿಡ್ಬೋದು. ಆ ಪಾರ್ಟಿ ವೆಯ್ಟ್ ಅದೇ ಗಾಡಿ. ತಳ್ಳು ಅಂದ್ರೆ ಎಲ್ತಾನೆ ತಳ್ಳುಕದದು. ಈ ಗಾಡಿಲಿ 60-70 ಅಲ್ಲಿ ಹೋದ್ರೆ ಫುಲ್ ಇಂಡಿಯಸ್ ಬರುತ್ತೆ ಗುರು. ಫುಲ್ ಗಾಡಿ ಫುಲ್ಲು ಶೇಕ್ ಆಗ್ಬಿಡುತ್ತೆ. ಯಾಕೆ ಆ ಥರ ಓಡಿಸ್ತಾ ಇದೆಯಾ? मेरे को कुल्ला बोलते हैं तो मेरे कैसा फीलिंग होगा? ऊपर वाला बनाया मेरे कुल्ला. ಈ ಥರ ಮೋಟೋ ವ್ಲಾಗ್ ಮಾಡ್ಬೇಕಂತ ಇಷ್ಟ, ಆದರೆ ಬಡ್ಜೆಟ್ ಹಾಕುವಷ್ಟು ನಮ್ಮ ಹತ್ರ ದುಡ್ಡಿಲ್ಲ ಗೋಪ್ರೋಗೆ. ಹಾಗಂತ ಗೋಪ್ರೋದಲ್ಲೇ ಆ್ಯಕ್ಷನ್ ಕ್ಯಾಮ್ರಾದಲ್ಲೇ ಮಾಡಬೇಕಂತ ಏನಿಲ್ಲ, ಫೋನಲ್ಲೂ ಮಾಡ್ಬೋದು ಚೆನ್ನಾಗಿರೋ ಫೋನಲ್ಲಿ. iPhone 12. ಈ ಗಾಡೀಲಿ ಹಾಲೋಜನ್ ಲೈಟ್ ಬರುತ್ತೆ. ಈ ಓನರು ಇದಕ್ಕೆ LED ಲೈಟ್ ಹಾಕ್ಸಿದ್ದಾರೆ. ಯಾರು ಮಾಸ್ಕ್ ಹಾಕಿದಾರೋ ಇಲ್ವೋ ಗೊತ್ತಿಲ್ಲ. ಕೊರೋನಾ ಟೈಮಲ್ಲಿ ಈ ಗಾಡಿಗಂತೂ ಲೈಟ್ಗೂ ಮಾಸ್ಕ್ ಹಾಕ್ಸಿದ್ದಾರೆ, ಆ ಕಡೆ ಈ ಕಡೆ ಇಂಡಿಕೇಟರ್ಗೂ ಮಾಸ್ಕ್ ಹಾಕ್ಸಿದ್ದಾರೆ. ನಾನು ಕನ್ನಡದ ಕಂದ